ಸಬ್ಸ್ಕ್ರೈಬ್ ಮಾಡಿ ಡ್ರಾಯ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ನ ಬೆಲ್ ಐಕನ್ನ ಪ್ರೆಸ್ ಮಾಡಿ ಲೇಟೆಸ್ಟ್ ವಿಡಿಯೋಗಳನ್ನ ಮೊದಲು ನೋಡಿ. ಹಲೋ ನಮಸ್ಕಾರ, ನಾನು ಸಂತೋಷ್. ನೀವು ನೋಡ್ತಾ ಇದ್ದೀರಾ ಡ್ರಾಯ್ಡ್ ಕನ್ನಡ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿದುಕೊಡ್ತಾ ಇದ್ದೀನಿ. ಒಂದು ವಿವೋನ V11 Pro ಲಾಂಚ್ ಆಗಿದೆ. ಅದರ ಒಂದು ಸ್ಪೆಸಿಫಿಕೇಶನ್ ಮತ್ತು ಹೈಲೈಟ್ ಪಾಯಿಂಟ್ಸ್ ಏನು, ಅವನ್ನ ಫೋನ್ನ ನೀವು ತೊಗೋಬೇಕಾ ಬೇಡ ಅಂತ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಮೊದಲನೇದಾಗಿ ಒಂದು Vivo V11 ಪ್ರೋನ ಒಂದು ಡಿಸೈನ್ ಬಗ್ಗೆ ಮಾತಾಡೋದಾದರೆ ಸೇಮ್ ಆ್ಯಸ್ ಆಲ್ವೇಸ್ ನಿಮಗೆ ಮುಂಚೆ ಲಾಂಚ್ ಆದ ಒಂದು ಎಕ್ಸ್ಪೆನ್ಸಿವ್ ಫೋನ್ ವಿವೋದ ಒಂದು X21 ಸಿಮಿಲರ್ ಡಿಸೈನ್ ಆಗಿ ಒಂದು ಫೋನ್ ಹೊಂದಿದೆ. ಸೊ ಇನ್ ಟರ್ಮ್ಸ್ ಆಫ್ ಯಾವುದಪ್ಪ ಅಂದರೆ ಒಂದು ಗ್ಲಾಸಿ ಫಿನಿಶ್ ಇರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ ಮೆಟೀರಿಯಲ್ ಇರ್ತಕ್ಕಂತಹ ಒಂದು ಡಿಸೈನ್, ಒಂದು ಸೇಮ್ ಸಿಮಿಲರ್ X21 ಒಂದು ಹೋಲಿಕೆನ ಹೊಂದಿದೆ. ಅದಾದಮೇಲೆ ಫ್ರಂಟಲ್ಲಿ ನಿಮಗೆ ಒಂದು ಒಪ್ಪೋದಲ್ಲಿ ಲಾಂಚ್ ಆಗಿರ್ತಕ್ಕಂತಹ F9 Pro ನಾವು ಸಿಮಿಲರ್ ಒಂದು ವಾಟರ್ ಡ್ರಾಪ್ ಡಿಸೈನ್ ಒಂದು ಫೋನ್ ಕೂಡ ನಿಮಗೆ ಹೊಂದಿದೆ. ಒಂದು 6.41 ಇಂಚಸ್ ಫುಲ್ HD ಪ್ಲಸ್ ರೆಸಲ್ಯೂಷನ್ ನಿಮಗೆ ಒಂದು ಫೋನ್ ಸಿಗುತ್ತೆ. ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂದರೆ ಈ ಡಿಸ್ಪ್ಲೇ ಮೇಲ್ಗಡೆ ನಿಮಗೆ ಒಂದು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗುತ್ತೆ, ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅಂತ. ಈ ಒಂದು ಟೆಕ್ನಾಲಜಿನ ವಿವೋ ಲಾಂಚ್ ಮಾಡಿದ್ರು ಹತ್ತಿರ 40,000-45,000 ರೂಪಾಯಿದಲ್ಲಿ ಒಂದು ಟೆಕ್ನಾಲಜಿ, ಒಂದು ವರ್ಲ್ಡ್ಸ್ ಫಸ್ಟ್ ಇನ್ ಡಿಸ್ಪ್ಲೇ ಫೀಚರ್ ಅಂದರೆ ತಪ್ಪಾಗಲ್ಲ. ಸೊ ಇಂಥ ಒಂದು ಫೀಚರ್ಸ್ನ ಎಕ್ಸ್ಪೆನ್ಸಿವ್ ಫೋನ್ಸಲ್ಲಿ ನೋಡ್ತಾ ಇದ್ದನ್ನ ಒಂದು ಕಸ್ಟಮರ್ಸ್ಗೆ ಒಂದು ಅಫೋರ್ಡಬಲ್ ಆಗಿ ಒಂದು ಫೋನಲ್ಲಿ ಕೊಡಲಾಗಿದೆ ಒಂದು ಇನ್ ಡಿಸ್ಪ್ಲೇ ಫೀಚರ್. ನೆಕ್ಸ್ಟ್ ಈ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ನೀವು ಮಾತಾಡಿದ್ರೆ ಕ್ವಾಲ್ಕಮ್ಸ್ ಸ್ನ್ಯಾಪ್ಡ್ರ್ಯಾಗನ್ 660 ಒಂದು ಚಿಪ್ಸೆಟ್ ನಿಮಗೆ ಇದರಲ್ಲಿ ಸಿಗುತ್ತೆ. ಆ್ಯಂಡ್ Adreno 512 ನಿಮಗೆ ಗ್ರಾಫಿಕ್ಸ್ ಕಾರ್ಡ್ ನಿಮಗೆ ಸಿಗುತ್ತೆ ಒಂದು ಗೇಮಿಂಗ್ ಎಕ್ಸ್ಪೀರಿಯನ್ಸ್ಗೆ. ಒಂದು 2.2 GHz ಸ್ಪೀಡ್ನ ಒಂದು ಫೋನ್ ನಿಮಗೆ. ಅದಾದಮೇಲೆ ನೀವು ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ರಿಯರ್ ಕ್ಯಾಮ್ರಾ ಬಂದ್ಬಿಟ್ಟು ನಿಮಗೆ 12+5 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಸಿಗುತ್ತೆ. 12 ನಿಮಗೆ ಮೇನ್ ಕ್ಯಾಮ್ರಾ ಆದರೆ 5 ಮೆಗಾಪಿಕ್ಸೆಲ್ ನಿಮಗೆ ಒಂದು ಡೆಪ್ತ್ ಆಫ್ ಫೀಲ್ಡ್ ಒಂದು ಸೆನ್ಸಾರ್ ಆಗಿರುತ್ತೆ. ನಿಮ್ಗೆ ಬ್ಯಾಕ್ಗ್ರೌಂಡ್ನ ಕ್ಯಾಪ್ಚರ್ ಮಾಡಲಿಕ್ಕೆ ಒಂದು ಪೋರ್ಟ್ರೇಟ್ ಮೋಡ್ ಒಂದು ಫೋಟೋಸ್ನ ತಗೊಳ್ಳಿಕ್ಕೆ. ಸೊ ಇದು ಒಂದು ಬ್ಯಾಕ್ ಸೈಡ್ನ ಕ್ಯಾಮ್ರಾ. ಅದಲ್ಲದೆ ನಿಮಗೆ ಪ್ರೋ ಮೋಡ್ ಫೆಸಿಲಿಟಿ ನಿಮಗೆ ಇದೆಲ್ಲ ಸಿಗುತ್ತೆ. ಅದು ಹಲವಾರು ಒಂದು ಕ್ಯಾಮ್ರಾ ಮೋಡ್ಸ್ಗಳು ನಿಮಗೆ ಸಿಗುತ್ತೆ. ಆ್ಯಂಡ್ ವಿತ್ AI ಸಪೋರ್ಟ್ ಕೂಡ ನಿಮಗೆ ಸಿಗುತ್ತೆ. ಈ ಫ್ರಂಟಲ್ಲಿ ನಿಮಗೆ 25 ಮೆಗಾಪಿಕ್ಸೆಲ್ ಕ್ಯಾಮ್ರಾ ವಿತ್ AI ಸಪೋರ್ಟ್ನೊಂದಿಗೆ ನಿಮ್ಮೊಂದು ಆಟೋಮೆಟಿಕ್ ಆಗಿ ನಿಮ್ಮೊಂದು ಜೆಂಡರ್ನ ರೆಕಗ್ನೈಸ್ ಮಾಡಿ ನಿಮ್ಮ ಒಂದು ಸೆಲ್ಫೀಸ್ನ ಇಂಪ್ರೂವ್ ಮಾಡಿಬಿಟ್ಟು ಒಂದು ಬೆಸ್ಟ್ ಸೆಲ್ಫೀಸ್ನ ತಗೊಳ್ಳೋಕ್ಕೆ ಒಂದು AI ಕ್ಯಾಮ್ರಾ ನಿಮಗೆ ಸಪೋರ್ಟ್ ಮಾಡುತ್ತೆ. ಸೊ ಇದೊಂದು ಕ್ಯಾಮ್ರಾದ ಫೀಚರ್ಸ್. ನಿಮಗೆ ಫ್ರಂಟಲ್ಲಿ ನಿಮಗೆ ವಾಟರ್ ಡ್ರಾಪ್ ಡಿಸ್ಪ್ಲೇ ಇದೆ, ಅಲ್ಲಿ ಫ್ರಂಟಲ್ಲಿ ನಿಮಗೆ ಕ್ಯಾಮ್ರಾ ಸಿಗುತ್ತೆ. ಸ್ಪೀಕರ್ ಸಣ್ಣದಾಗಿ ಕೊಟ್ಟಿದ್ದಾರೆ. ಸೊ ಇದೊಂದು ಕ್ಯಾಮ್ರಾದ ಒಂದು ಇನ್ಫಾರ್ಮೇಷನ್. ನೆಕ್ಸ್ಟ್ ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತಾಡಿದ್ರೆ 3400 mAh ಬ್ಯಾಟ್ರಿ ನಿಮಗೆ ಸಿಗುತ್ತೆ ವಿತ್ ಒಂದು ಫಾಸ್ಟ್ ಚಾರ್ಜ್ನ ಒಂದು ಸಪೋರ್ಟ್ನೊಂದಿಗೆ. ಫಾಸ್ಟ್ ಚಾರ್ಜ್ ಒಂದು ವಿವೋದ ಒಂದು ಓನ್ ಟೆಕ್ನಾಲಜಿ, ಸೇಮ್ ಒಂದು ಓಕ್ ಚಾರ್ಜರ್ ಯಾವ ಥರ ಬರುತ್ತೆ ಹಂಗೆ ಇದರ ಡ್ಯುಯಲ್ ಇಂಜಿನ್ ಒಂದು ಚಾರ್ಜರ್ ಅಂತ ಇದರಲ್ಲಿ ಹೇಳಲಾಗ್ತದೆ. ಬಟ್ ಫಾಸ್ಟ್ ಚಾರ್ಜ್ ನಿಮಗೆ ಸಿಗುತ್ತೆ ಒಂದು ಫೋನಲ್ಲಿ 3400 mAh ಬ್ಯಾಟ್ರಿ ನಿಮಗೆ ಒಂದು ಫೋನಲ್ಲಿ ಸಿಗುತ್ತೆ. ನೆಕ್ಸ್ಟ್ ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ನೀವು ಮಾತಾಡೋದಾದ್ರೆ ಈ ಒಂದು ಫೋನಲ್ಲಿ ನಿಮಗೆ ಆಂಡ್ರಾಯ್ಡ್ ಲೇಟೆಸ್ಟ್ 8.10 ಓರಿಯೋ ನಿಮಗೆ ಸಿಗುತ್ತೆ. ಒಂದು ಫನ್ ಟಚ್ OSನ ಒಂದು ಕಸ್ಟಮೈಸ್ಡ್ ವಿವೋನ ಒಂದು ಯೂಸರ್ ಇಂಟರ್ಫೇಸ್ನೊಂದಿಗೆ ನಿಮಗೆ ಒಂದು ಯೂಸರ್ ಇಂಟರ್ಫೇಸ್ ನಿಮಗೆ ಸಿಗುತ್ತೆ. ಸೊ ಇದೊಂದು Vivo V11 Proನ ಒಂದು ಮೇನ್ ಕೀ ಸೆಲ್ಲಿಂಗ್ ಪಾಯಿಂಟ್ಸ್ಗಳು. ಇದರಲ್ಲಿ ನಿಮಗೆ ಮೈನಸ್ ಪಾಯಿಂಟ್ ಅಂತ ಏನಿಲ್ಲ. ನನ್ನ ಪ್ರಕಾರ ಒಂದು ಪ್ರೈಸ್ ನಿಮಗೆ 25,000ಗೆ ವರ್ತು. ಏನಕ್ಕೆ ಅಂದರೆ ಒಂದು ಇನ್ ಡಿಸ್ಪ್ಲೇ ಟೆಕ್ನಾಲಜಿ ಮತ್ತು AMOLED ಡಿಸ್ಪ್ಲೇ, ಆ ಒಂದು ಕ್ವಾಲಿಟಿ ಮತ್ತು ಒಂದು ಹೊಸ ಟೆಕ್ನಾಲಜಿ. ಆ್ಯಂಡ್ ಇವೊಂದು ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ 660ನ ಕೊಡಲಾಗಿದೆ, ಒಂದು ಗುಡ್ ಪ್ರೊಸೆಸರ್. ಬಟ್ ಪ್ರೈಸ್ಗೆ ನಿಮಗೆ ಇನ್ನೂ ಸ್ವಲ್ಪ ನಿಮಗೆ ಬೆಟರ್ ಆಗಿರ್ತ ಪ್ರೊಸೆಸರ್ ಸಿಗುತ್ತೆ ಕಂಪ್ಯಾರಿಟಿವ್ಲಿ ನಿಮಗೆ ಕಾಂಪಿಟೇಷನ್ ವೈಸ್ ನೋಡಿದರೆ. ಬಟ್ ನಿಮಗೆ ಪ್ರೊಸೆಸರ್ ತುಂಬ ಬ್ಯಾಡ್ ಅಲ್ಲ, ಬಟ್ ತುಂಬ ಒಂದು ಮಿಡ್ ರೇಂಜಲ್ಲಿ ಇರ್ತಕ್ಕಂತಹ ಫೋನ್ ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಬಟ್ ನೀವು ಬೇರೆ ಒಂದು ಫೋನ್ಸ್ನ ಅವೈಲೇಬಲ್ ಇರ್ತಕ್ಕಂತಹ ಫೋನ್ಸ್ಗಳನ್ನ ನೋಡಿದರೆ ಒಂದು 20,000-25,000 ನಿಮಗೆ ಪ್ರೊಸೆಸರ್ ಚೆನ್ನಾಗಿದ್ರು, ಕ್ಯಾಮ್ರಾ ಚೆನ್ನಾಗಿದ್ರು, ಬಟ್ ನಿಮಗೆ ಒಂದು ಹೊಸದಾಗಿ ಏನೋ ಒಂದು ಟೆಕ್ನಾಲಜಿ ನಿಮಗೆ ಸಿಗೋದಿಲ್ಲ. ಬಟ್ ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇ ಟೆಕ್ನಾಲಜಿ ಸಿಗ್ತದೆ, ಒಂದು AMOLEDನ ಒಂದು ಡಿಸ್ಪ್ಲೇ ಒಂದು ಅದ್ಭುತ ಒಂದು ಕ್ಲಾರಿಟಿಯ ಒಂದಾಗಿ. ನನ್ನ ಪ್ರಕಾರ ಒಂದು ಪ್ರೈಸ್ಗೆ ಒಂದು ಟೆಕ್ನಾಲಜಿಗೆ ಒಂದು ವರ್ತಿರ್ತಕ್ಕಂಥ ಫೋನ್ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಏನಕ್ಕಪ್ಪ ಅಂದರೆ ಇನ್ ಡಿಸ್ಪ್ಲೇ ಟೆಕ್ನಾಲಜಿ ಯಾವ ಒಂದು ಫೋನಲ್ಲಿ ನಿಮಗೆ ಸಿಗಲ್ಲ, ಎಕ್ಸ್ಪೆನ್ಸಿವ್. ಅದು ಎಕ್ಸೆಪ್ಟ್ ನಿಮಗೆ Vivo X21 ಬಿಟ್ಬಿಟ್ರೆ ಈ ಒಂದು ಫೋನ್ ನಿಮಗೆ ಆಫರ್ಡಬಲ್ ಆಗಿ ಸಿಗ್ತದೆ. ಆ ಒಂದು ಫೀಚರ್ಸ್ನ ನೀವು ಎಂಜಾಯ್ ಮಾಡಬೇಕಂದ್ರೆ ಮೊದಲನೇದಾಗಿ ಒಂದು ಫೋನ್ನ ನೀವು ಆರಾಮಾಗಿ ತಗೋಬೋದು. ನೆಗೆಟಿವ್ ಪಾಯಿಂಟ್ ಇಲ್ಲ, ಮೇ ಬಿ ಒಂದು ಪ್ರೈಸಲ್ಲಿ ನಿಮಗೆ ಹೈಯರ್ ಪ್ರೊಸೆಸರ್ನ ಕೊಡ್ಬೋದಿತ್ತು ಅನ್ನೋದು ನನ್ನ ಒಂದು ಅನಿಸಿಕೆ. ಅದನ್ನು ಬಿಟ್ಟರೆ ನಿಮಗೆ ಯಾವುದೇ ಒಂದು ನೆಗೆಟಿವ್ ಪಾಯಿಂಟ್ ಇವಿಲ್ಲ. ಸೊ ಇದು ಒಂದು ನನ್ನ ಒಂದು ಜೆನ್ಯೂನ್ ಆಗಿರ್ತಕ್ಕಂಥ ಒಪಿನಿಯನ್ Vivo ಒಂದು V11 Proನ ಒಂದು ಬಗ್ಗೆ. ಮೇ ಬಿ ಯೂಶುವಲ್ ಆಗಿ V11 Pro ಇದೆ, V11 ಮತ್ತು V11i ಅಂತ 2 ಮಾಡಲ್ಸ್ ಕೂಡ ಲಾಂಚ್ ಆಗೋ ಚಾನ್ಸ್ ಇದೆ. ಬಟ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಕನ್ಫರ್ಮೇಷನ್ ಇಲ್ಲ. V11 ಬಂದ್ಬಿಟ್ಟು ನಿಮಗೆ ಒಂದು 128 GB ಒಂದು ವೇರಿಯಂಟ್ ಇರ್ಬೋದು ಅಂತ ಒಂದು ಇನ್ಫಾರ್ಮೇಷನ್ ಕೂಡ ಇದೆ. ಆ್ಯಂಡ್ V11i ಬಂದ್ಬಿಟ್ಟು ಒಂದು ಯೂತ್ ಸೀರೀಸ್ ಬರ್ತಾ ಇತ್ತು ಒಂದು ವಿವೋದಲ್ಲಿ, ಒಂದು ಬಜೆಟ್ ಫೋನಲ್ಲಿ ಒಂದು
ಆ ಒಂದು ಫೀಚರ್ಸ್ ನೀವು ಒಂದು V11i ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ಒಂದು ಟೋಟಲ್ Vivo V11 Proನ ಒಂದು ಫೀಚರ್ಸ್ ಮತ್ತು ಆ ಒಂದು ತಗೋಬೇಕೋ ಬೇಡ ಅಂತ. ಸೊ ಕೊನೆಯದಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಒಂದು ಫೋನ್ನ ನೀವು ಹೊಸ ಟೆಕ್ನಾಲಜಿಯೊಂದಿಗೆ ಒಂದು AMOLED ಡಿಸ್ಪ್ಲೇ ಒಂದು ಕ್ಲಾರಿಟಿ ಒಂದಿಗೆ ನೀವು ಒಂದು ಫೋನ್ನ ಎಂಜಾಯ್ ಮಾಡಬೇಕಂದ್ರೆ, ಎಕ್ಸ್ಪೀರಿಯನ್ಸ್ನ ತೊಗೋಬೇಕಂದ್ರೆ ಒಂದು ಫೋನ್ ಬೆಸ್ಟ್ ನನ್ನ ಪ್ರಕಾರ. ಒಂದು ವಾಟರ್ ಡ್ರಾಪ್ ಡಿಸ್ಪ್ಲೇ ಡಿಸೈನ್, ಒಂದು F9 Proನಲ್ಲಿ ನಿಮಗೆ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ನ ಒಂದು ಬ್ರ್ಯಾಂಡ್ ಮಿಸ್ ಆಗಿತ್ತು, ಬಟ್ ಈ ಒಂದು ಫೋನಲ್ಲಿ ನಿಮಗೆ ಆ ಬ್ರ್ಯಾಂಡ್ ನಿಮಗೆ ಸಿಗ್ತಾ ಇದೆ ವಿತ್ ಇನ್ ಡಿಸ್ಪ್ಲೇ ಒಂದು ಟೆಕ್ನಾಲಜಿ ಒಂದಿಗೆ. ಸೊ ಆಲ್ಮೋಸ್ಟ್ ಅಲ್ಲಿ ಒಂದು ಕಾನ್ಫಿಗರೇಷನ್, ಟೋಟಲ್ ಡಿಸೈನ್ ಬಂದ್ಬಿಟ್ಟು ಒಂದು ಹೊಸ ಟೆಕ್ನಾಲಜಿ ನಿಮಗೆ ಈ ಒಂದು ಪ್ರೈಸ್ಗೆ ವರ್ತ್ ಅಂತ ನನ್ನ ಪ್ರಕಾರ. ಒಂದು ಸ್ವಲ್ಪ ಪ್ರೈಸ್ ಕಡಿಮೆ ಆಗಿದ್ರೆ ಬೆಟರ್ ಇರ್ತಾರೆ ಅನ್ನೋದು ಒಂದು ನನ್ನ ಪ್ರಕಾರ. ನಿಮಗೆ ಆ ಪ್ರೈಸ್ ಬಗ್ಗೆ ಏನು ತೊಂದರೆ ಇಲ್ಲ, ಒಂದು ಟೆಕ್ನಾಲಜಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಅನ್ನಂಗಿದ್ರೆ ಈ ಒಂದು ಫೋನ್ ನಿಮಗೆ ಬೆಸ್ಟ್. ಸೊ ಅದಲ್ಲದೆ ನಿಮಗೆ 20,000 to 25,000 ನಿಮ್ಗೆ ಇನ್ನೂ ಬೆಸ್ಟ್ ಫೋನ್ಸ್ನ ನೋಡ್ತಾ ಇದ್ರೆ ನಿಮಗೆ Poco F1 ನೋಡ್ಬೋದು. ಒಂದು ತುಂಬ ಫಾಸ್ಟೆಸ್ಟ್ ಆಗಿರ್ತಕ್ಕಂತಹ ಒಂದು ಫೋನ್ ಬೇಕು, ಕ್ಯಾಮ್ರಾ ಬೇಕು ಅಂದರೆ, ಎಕ್ಸೆಪ್ಟ್ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಬೇಡ ಅಂತ ಅಂದರೆ. ಆ್ಯಂಡ್ ಆನರ್ ಪ್ಲೇ ಕೂಡ ಸಿಗುತ್ತೆ ನಿಮಗೆ, ಒಂದು ಬೆಸ್ಟ್ ಗೇಮಿಂಗ್ ಫೋನ್, ಒಂದು ಬಿಲ್ಡ್ ಕ್ವಾಲಿಟಿಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಒಂದು ಫೋನ್ ಆ್ಯಂಡ್ ಫಾಸ್ಟೆಸ್ಟ್ ಫೋನ್, ನಿಮಗೆ ಒಂದು ಫ್ಲಾಗ್ಶಿಪ್ ಒಂದು ಚಿಪ್ಸೆಟ್ ಇರ್ತಕ್ಕಂಥ ಫೋನ್. ಈ ಒಂದು 2 ಫೋನ್ಸ್ಗಳನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ಒಂದು V11 Proನ ಜೊತೆಗೆ. ಸೊ ಈ 3 ಒಂದು ಫೋನ್ಗಳನ್ನ ಆಪ್ಷನ್. ಇನ್ ಡಿಸ್ಪ್ಲೇ ಒಂದು ಟೆಕ್ನಾಲಜಿ ಬೇಕು ನಿಮಗೆ, AMOLED ಬೇಕು ಅಂದರೆ ಸೊ ನಿಮಗೆ V11 Proನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಕ್ಕಂತಹ ರೆಡ್ ಕಲರ್ ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಸೊ ಧನ್ಯವಾದಗಳು, ಶುಭ ದಿನ.